ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಯಿಷಾ. ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತಂದು ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ಸ್ವಲ್ಪ ಪಿಂಪಲ್ಸ್ ಆಗಿದ್ದಾವೆ, ಯಾಕಂತಂದರೆ ಈ ಟೈಮಲ್ಲಿ ಹೀಟ್ ಜಾಸ್ತಿ, ಹಾಗೆ ಹೀಟ್ ಪದಾರ್ಥ ಜಾಸ್ತಿಯಾಗಿ ತಿಂತಿರ್ತೀವಲ್ವ, ಹಂಗಾಗಿ ಸ್ವಲ್ಪ ಪಿಂಪಲ್ಸ್ ಆಗಿದಾವೆ. ಸ್ವಲ್ಪ ಸ್ವೀಟ್ ಕಮ್ಮಿ ಮಾಡ್ಬೇಕು ತಿನ್ನೋದನ್ನು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ತಿನ್ನೋದನ್ನು ಕಡಿಮೆ ಮಾಡ್ಕೋಬೇಕು. ಈ ಟೈಮಲ್ಲಿ ಬಾಣಂತರ ಟೈಮಲ್ಲಿ ಎಲ್ಲರಿಗೂ ಗೊತ್ತಿರೋದೆ ಬಾಣಂತದ ಟೈಮಲ್ಲಿ ಎಲ್ಲರಿಗೂ ಗೊತ್ತಿರೋದೆ ರವೆ ಗಂಜಿ ಆಗಿರ್ಬೋದು, ಮತ್ತು ಬೆಲ್ಲ ಹಾಕಿ ಮಾಡಿಕೊಡ್ತಾರಲ್ವ, ಕೊಬ್ಬರಿ ಉಂಡೆ, ಕೊಬ್ಬರಿ ಖಾರ ಅಂತೀರ ನೋಡಿ ಅದು, ಮತ್ತು ಬೆಲ್ಲ ಹಾಕಿ ಏನೋ ಮಾಡಿಕೊಡ್ತಾ ಇರ್ತಾರೆ. ಹಾಗಾಗಿ ಸ್ವೀಟ್ ತಿನ್ನೋದ್ರಿಂದ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನೋ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ. ಹಂಗಾಗಿ ಪಿಂಪಲ್ಸು ಸ್ವಲ್ಪ ಜಾಸ್ತಿ ಆಗಿದಾವೆ ಅನಿಸುತ್ತೆ. ಇದು ನಿಜ ಅಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಲ್ಲ ಅಂತಂದರೆ ಏನಕ್ಕೆ ಸ್ವಲ್ಪ ಹಾರ್ಮೋನಲ್ ಇಂಬಾಲ್ಸ್ ಆಗಿರ್ಬೋದೇನಂತ ಅದು ಕೂಡ ಐತಿ ನನ್ನ ಮನಸ್ಸಲ್ಲಿ. ಇದು ಕೂಡ ಐತಿ, ಯಾವುದಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಪಿಂಪಲ್ಸ್ ಅಂತೂ ಆಗಿದ್ದಾವೆ ಜಾಸ್ತಿ. ಇದಕ್ಕೇನು ಹಚ್ಚಲ್ಲ ನಾನು. ಏನು ಮಾಡ್ತೀನಿ ಅಂತಂದರೆ ದಿನ ಅರಿಶಿನ ಹಚ್ತೀನಲ್ವ, ಅವತ್ತು ತಾನಾಗಿ ಸರಿ ಹೋಗ್ತಾವೆ. ಸೋಪಂದು ಯೂಸ್ ಮಾಡ್ತಾ ಬರ್ತಾ ಸೋಪ್ ಯೂಸ್ ಮಾಡಿದರೆ ಎಲ್ಲ ಕ್ಲಿಯರಾಗಿ ಹೋಗುತ್ತೆ. ನಾನೇನು ಕ್ರೀಮ್ ಹಚ್ಚಲ್ಲ, ಏನು ಇದಕ್ಕೆ ಮಾಯ್ಶ್ಚರೈಸರ್ ಅಂತೆ, ಕ್ರೀಮು, ಈ ಪಿಂಪಲ್ಸ್ ಹೋಗೋಕ್ಕೆ ಕ್ರೀಮ್ ಅಂತೆ, ಅದು ಯಾವುದನ್ನು ಅಪ್ಲೈ ಮಾಡಲ್ಲ. ಹಿಂಗೆ ಬಿಟ್ಬಿಡ್ತೀನಿ. ಇದು ಯಾಕೆ ಕ್ಲಾರಿಟಿ ಬರ್ತಾಯಿಲ್ಲ ಇರೋ ವಿಡಿಯೋನ ಸ್ವಲ್ಪ ನಿಲ್ಲಿಸಿ ಮತ್ತೆ ಒಳ್ಳೆ ಮಾಡ್ತೀನಿ. ಹಂಗಾಗಿ ನಾನು ಏನು ಹಚ್ಚೋದಕ್ಕೆ ಹೋಗಲ್ಲ ಈ ಸದ್ಯಕ್ಕಂತೂ. ನಾನು ಯಾವ ಕ್ರೀಮನ್ನು ಬಳಸ್ತಾ ಇಲ್ಲ ಈ ಸದ್ಯಕ್ಕೆ. ನೀವು ಅಷ್ಟೇ ಬಾಣಂತರ ಟೈಮಲ್ಲಿ ಯಾವ ಕ್ರೀಮನ್ನು ಬಳಸಬೇಡಿ, ಅಂದರೆ ಕೆಮಿಕಲ್ಸ್ ಇರೋವಂಥ ಕ್ರೀಮ್ ಬಳಸಬೇಡಿ. ಯಾಕೆಂದರೆ ಮಗು ಎತ್ಕೊಳ್ತೀವಲ್ವ, ಅವಕ್ಕೇನಾದರೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅನಿಸುತ್ತೆ ನನಗೆ ಅನಿಸಿದ ಮಟ್ಟಿಗೆ. ಹಾಗಾಗಿ ಯಾರು ಕ್ರೀಮ್ನ, ಅಂದರೆ ಕೆಮಿಕಲ್ಸ್ ಇರೋ ಕ್ರೀಮ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಏನೋ ಸನ್ಸ್ಕ್ರೀನ್ ಹಚ್ಕೊತಾ ಇರ್ತೀರ, ನೀವು ಒಂದ್ಸಲ ನೋಟಿಸ್ ಮಾಡ್ಕೊಳ್ಳಿ ಮಗುಗೆ ಏನಾದರೂ ಎಫೆಕ್ಟ್ ಆಗುತ್ತೋ, ರ್ಯಾಷಸ್ ಆಗುತ್ತೋ ಅಂತಂದು. ರ್ಯಾಷಸ್ ಆಗೋ ಚಾನ್ಸಸ್ ತುಂಬಾ ಇರ್ತವೆ. ಪರ್ಫ್ಯೂಮಿಂದ, ಈ ಕ್ರೀಮಿಂದ ಆಗಿರ್ಬೋದು, ಕೈ ತೊಳೆದೇ ಮುಟ್ದೇ ಇದ್ದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮಗುಗೆ. ಹಾಗಾಗಿ ನೀವು ತುಂಬ ಕೇರಾಗಿ ನೋಡ್ಕೋಬೇಕಾಗತ್ತೆ ಮಗುನ ಈ ಟೈಮಲ್ಲಿ. ನನಗೆ ಪಿಂಪಲ್ಸ್ ಆಗಿರೋ ಇದರಿಂದ ನಾನು ಏನು ಕ್ರೀಮ್ ಹಚ್ತಾಯಿಲ್ಲ. ನೀವು ಯಾವುದೇ ಕಾರಣಕ್ಕೂ ಕ್ರೀಮ್ ಹಚ್ಚೋದಕ್ಕೆ ಹೋಗಬೇಡಿ. ತಾನೇ ಹೋಗ್ತಾವೆ. ನನಗೆ ತುಂಬ ಪಿಂಪಲ್ಸ್ ಆಗಿಬಿಟ್ಟಿದ್ದಾವೆ, ಮುಖ ಎಲ್ಲ ಒಂಥರ ಕಾಣ್ತಾ ಇದೆ ಅಂತಂದರೆ ತಾನಾಗಿ ಹೋಗುತ್ತೆ. ಆವಾಗ ನಿಮ್ಮ ಮುಖ ಕ್ಲಿಯರಾಗಿ ಆಗುತ್ತೆ. ಇಲ್ಲ ನಾವೇ ಏನಾದರೂ ಕ್ರೀಮ್ ಹಚ್ಕೊಂಡ್ರೆ ಒಂಥರ ನಮಗೆ ಇರಿಟೇಟ್ ಆದಂಗೆ ಆಗೋದು ಆಗಿರ್ಬೋದು, ಇನ್ನೂ ಪಿಂಪಲ್ಸ್ ಜಾಸ್ತಿ ಆಗೋದಾಗಿರ್ಬೋದು ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನೇನೂ ಸಜೆಸ್ಟ್ ಮಾಡಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ ಇದು. ಸಜೆಸ್ಟ್ ಮಾಡಲ್ಲ ಅನ್ನೋಕ್ಕಿಂತ ನನ್ನ ಎಕ್ಸ್ಪೀರಿಯೆನ್ಸ್. ಈ ಪಿಂಪಲ್ಸ್ ಅಂದರೆ ಡೆಲಿವರಿ ಆದಮೇಲೆ ಪಿಂಪಲ್ಸ್ ಯಾರಿಗಿದೆ ಅವರು ಚಿಂತನೆ ಮಾಡೋದಕ್ಕೆ ಹೋಗ್ಬೇಡಿ. ತಾವೇ ಹೋಗ್ತಾವವು. ಸ್ವಲ್ಪ ಶುಗರ್ ಸ್ವಲ್ಪ ತಿನ್ನೋದಕ್ಕೆ ಕಡಿಮೆ ಮಾಡ್ಬೋದು. ನನಗೆ ಅನಿಸಿದ ಮಟ್ಟಿಗೆ ಶುಗರ್ ತಿನ್ನೋದು ಕಡಿಮೆ ಮಾಡಿ, ಹಾಗೆ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕ್ರೀಮ್ ಯೂಸ್ ಮಾಡ್ಕೋಬೇಡಿ. ಪ್ಯೂರ್ ಹಳದಿ ತೊಗೊಂಬಂದು ಮುಖಕ್ಕೆ ಹಚ್ಕೊಳ್ಳಿ, ಸರಿ ಹೋಗುತ್ತೆ. ಏನೋ ಸೌಂಡ್ ಆಗ್ತಾ ಅದಕ್ಕೆ ನೋಡಿದೆ ನಾನು. ಇದಿಷ್ಟು ನನ್ನ ಪಿಂಪಲ್ಸ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನಾನು ಈ ಸದ್ಯಕ್ಕಂತೂ ಏನು ಹಚ್ಚಲ್ಲ. ಮೊದಲೆಲ್ಲ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಇರುತ್ತಲ್ವ, ಅದನ್ನು ಹಚ್ಕೊತಾ ಇದ್ದೆ ಅಷ್ಟೇ. ಅದನ್ನು ಬಿಟ್ಟರೆ ಏನಿಲ್ಲ. ಪಾಂಡ್ಸ್ ಪೌಡ್ರು ಇವಾಗಂತೂ ಯಾವುದು ಹಚ್ಚೋದೇ ಹೋಗಲ್ಲ. ಯಾಕಂದರೆ ಅರಿಶಿನ ಹಚ್ತೀನಿ, ಅರಿಶಿನ ಹಚ್ಚಿದ ಮೇಲೆ ಕ್ರೀಮ್ ಏನೋ ಹಚ್ಬಾರ್ದಲ್ವ, ಅದಕ್ಕೆ ನಾನು ಏನು ಹಚ್ಚೋದಕ್ಕೆ ಹೋಗಲಿಲ್ಲ. ಅರಿಶಿನ ಹಚ್ಚೋದ್ರಿಂದ ಬಾಡಿ ಹೀಟ್ ಆಗುತ್ತೆ ಅಂತ ಹೇಳೋದನ್ನು ಕೇಳಿದ್ದೀನಿ. ಹಂಗಾಗಿ ಅರಿಶಿನ ಹಚ್ಚಿದ್ದೀನಿ ಅಷ್ಟೇ, ಮತ್ತೇನೂ ಇಲ್ಲ.
ಇದಿಷ್ಟು ನನ್ನ ಪಿಂಪಲ್ಸ್ನ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದೇ ಮುಂದಿನ ವಿಡಿಯೋ ಯಾವುದಂತಂದರೆ ನನ್ನ ಡೆಲಿವರಿ ಎಕ್ಸ್ಪೀರಿಯೆನ್ಸು ತುಂಬ ಅಂದರೆ ತುಂಬ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಈ ಥರ ಯಾರಿಗೂ ಬರೋದು ಬೇಡ ಅಂತ ಅಂದ್ಕೊಳ್ತೀನಿ ನಾನು. ಆ ಥರ ಎಕ್ಸ್ಪೀರಿಯೆನ್ಸ್ ಆಗೋಗ್ಬಿಟ್ಟಿದೆ ನನಗೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.